ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SRV ಫ್ಯಾಮಿಲಿ. ನಾನಿವತ್ತು ನಿಮಗೆ ಬ್ರೆಡ್ ಮಸಾಲ ಟೋಸ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮನೆಯಲ್ಲೇ ತುಂಬ ರುಚಿಯಾದ, ಶುಚಿಯಾದ, ಮಕ್ಕಳಿಗೆ ಇಷ್ಟವಾದಂಥ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಬ್ರೆಡ್ ಟೋಸ್ಟ್ ಮಾಡಲು ಏನೆಲ್ಲ ಬೇಕಾಗುತ್ತದೆ ಅಂತ ನೋಡೋಣ. ಮೊದಲು 4 ಬ್ರೆಡ್ ತಗೊಳ್ಳಿ. ನಂತರ 2 ಸ್ಪೂನ್ ಎಣ್ಣೆ, 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ನಂತರ 1 ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಮತ್ತು ಎಲೆಕೋಸನ್ನು ಕೂಡ ಸಣ್ಣಕ್ಕೆ ಉದ್ದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಬೇಕು. ಬೆಣ್ಣೆ, ಕ್ಯಾರೆಟ್, ಹಸಿಮೆಣಸಿನಕಾಯಿ, ಉಪ್ಪು, ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ, ನಂತರ ಅರಿಶಿನ, ಗರಂ ಮಸಾಲ, ಖಾರದ ಪುಡಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಬ್ರೆಡ್ ಟೋಸ್ಟ್ ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. ನಂತರ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು, ಸಾಸಿವೆ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಸೇರಿಸ್ಕೊಬೇಕು. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟಂತಹ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೇಕು. ನಂತರ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಫ್ರೆಂಡ್, ಈ ರೀತಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಎಲೆಕೋಸನ್ನ ಉದ್ದ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಿ. ಆ ಎಲೆಕೋಸನ್ನು ಸಹ ಈ ಸಮಯದಲ್ಲಿ ಹಾಕ್ಕೊಳ್ಬೇಕು. ಎಲೆಕೋಸನ್ನ ಜಾಸ್ತಿ ಫ್ರೈ ಮಾಡ್ಕೊಬಾರ್ದು, ಸ್ವಲ್ಪ ಕ್ರಿಸ್ಪಿ ಆಗಿರೋ ಥರ ಫ್ರೈ ಮಾಡ್ಕೊಬೇಕು. ತರಕಾರಿ ತುಂಬ ಬೆಂದರೆ ಅಷ್ಟು ಟೇಸ್ಟ್ ಇರಲ್ಲ, ತಿನ್ನುವಾಗ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಕ್ಯಾಪ್ಸಿಕಮ್ನು ಸಹ ಈ ಸಮಯದಲ್ಲೇ ಹಾಕ್ಕೊಳ್ಬೇಕು. ಆಮೇಲೆ ಕ್ಯಾಪ್ಸಿಕಮ್ನು ಸಹ ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಅದಕ್ಕೆ ತುರಿದ್ಕೊಂಡಿದ್ವಲ್ಲ ಆ ಕ್ಯಾರೆಟ್ನು ಸಹ ಸೇರಿಸ್ಕೊಬೇಕು. ಕ್ಯಾರೆಟ್ನು ಸಹ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಹೊತ್ತು ಫ್ರೈ ಆಗೋವರೆಗೂ ನೋಡ್ಕೊಳ್ಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಟೊಮೊಟೊನು ಸಹ ಸೇರಿಸ್ಕೊಬೇಕು. ಅದನ್ನು ಸ್ವಲ್ಪ ಬಾಡಿಸ್ಕೊಬೇಕು. ನಂತರ ಅದಕ್ಕೆ 1 ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. ನಂತರ ಅದಕ್ಕೆ 2 ಸ್ಪೂನ್ ಖಾರದ ಪುಡಿಯನ್ನು ಸಹ ಹಾಕ್ಕೊಳ್ಬೇಕು. ಖಾರದ ಪುಡಿ ಹಾಕ್ಕೊಂಡ್ಮೇಲೆ 1 ಸ್ಪೂನ್ ಗರಂ ಮಸಾಲ ಪುಡಿಯನ್ನು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಾದ ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ ಜಾಸ್ತಿ ಉಪ್ಪು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಎಲ್ಲ ಕಡೆಯೂ ಸೇರಿಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಬೇಕು. ಇದೆಲ್ಲ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ 2 ರಿಂದ 3 ಡ್ರಾಪ್ಸು ನಿಂಬೆ ಹುಳಿನ ಸೇರಿಸ್ಕೊಬೇಕು. ಆಮೇಲೆ ನಮಗೆ ಬ್ರೆಡ್ ಟೋಸ್ಟ್ಗೆ ಬೇಕಾದಂತಹ ಮಸಾಲೆಯು ಸಹ ಈಗ ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್, ಈಗ ಬ್ರೆಡ್ ಟೋಸ್ಟ್ಗೆ ಬೇಕಾದಂತಹ ಬ್ರೆಡ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಪ್ಲೇಟ್ಗೆ ಬ್ರೆಡ್ನ ತಗೊಳ್ಬೇಕು. ನಂತರ ಅದಕ್ಕೆ ರೆಡಿಯಾದಂಥ ಮಸಾಲೆನ ಈ ರೀತಿ ಫಿಲ್ ಮಾಡ್ಕೊಳ್ಬೇಕು. ಅದು ನೀಟಾಗಿ ಎಲ್ಲ ಕಡೆಯೂ ಫಿಲ್ ಆಗೋ ರೀತಿ ಕೈಯಲ್ಲೇ ಫಿಲ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಫ್ರೈ ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಗಿಸ್ಕೊಳ್ಬೇಕು. ಇಲ್ಲಿ ನಾವು ಬೆಣ್ಣೆನಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ತುಪ್ಪನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಬೆಣ್ಣೆ ತಗೊಂಡಿದ್ದೀನಿ. ಆಮೇಲೆ ಫಿಲ್ ಮಾಡಿಟ್ಕೊಂಡಂತಹ ಬ್ರೆಡ್ನ ಅದರಲ್ಲಿ ಹಾಕ್ಬಿಟ್ಟು 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್, ರುಚಿಯಾದಂತಹ ಬೇಕರಿ ಸ್ಟೈಲ್ ಬ್ರೆಡ್ ಟೋಸ್ಟ್ ಮಸಾಲ ರೆಡಿಯಾಗಿದೆ. ನೋಡಿ ಫ್ರೆಂಡ್, ಯಾರಿಗೆಲ್ಲ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.